ಯಾಕೋ ಊಟ ಕಂಡ್ರೆ ವಾಂತಿ ಬಂದಂಗ ಆಗುತ್ತೆ. ಹೌದಾ? ಹಂಗಾದ್ರೆ ಏನ್ ಮಾಡ್ತೀರಾ ಗೊತ್ತಣ್ಣ, ಬೇಜಾರು ಮಾಡ್ಕೊಂಬೇಡ್ರಿ. ಹಾ, ನೀವು ಪಂಚೆ ಇಟ್ಕೊಂಡಿದ್ದೀರಾ, ಏನ್ ಇಟ್ಕೊಂಡಿದ್ದೀರಾ ಈಗ? ಈಗ ಡ್ರೈಯರ್ ಕುಂತಿದ್ದೀನಿ ಮನೆ ಕಣಕ್ಕೆ. ಹೌದಾ, ಅಲ್ಲೇ ಮನೆ ಕಂತಿದ್ದೀರಾ? ಇಲ್ಲ ಇಲ್ಲ, ಇದೇನ ಇದು ಬರಲ್ಲ ಸ್ವಾಮಿ. ಏನ್ ಗೊತ್ತಾ, ಕೈ ಮಸ್ಕ್ ಆಗಿರ್ತತಲ್ಲ, ಹ್ಮ್ ಆ ಹಿಂದ್ಗಡೆ ಹ್ಮ್ ತಿಕ್ಕೊಳ್ಳಿ, ಕೈ ಕಂಡು ಮೂಸ್ ನೋಡ್ಕೊಂಡ್ರೆ ಸರಿ ಸರಿ. ಆ ಹಿಂದ್ಗಡೆ ತಿಕ್ದೊಳಿ ಕೈ ಕಂಡು ಬೆಳ್ಳಿ ಕಂಡು ಮೂಸ್ ಹ್ಮ್ ನೋಡ್ಕೊಳ್ಳಿ ಅಣ್ಣ, ಹೋಗುತ್ತೆ ಅದು. ಏನ್ ಹೇಳಿದ್ದು? ಹಿಂದ್ಗಡೆ ಫುಲ್ ತಿರ್ಗಿಸ್ಕೊಂಡು ಮೂಗತ್ರ ಇಟ್ಕೊಳ್ಳಿ, ಹೋಗುತ್ತೋ ಅದು, ಊಟ ಸೇರುತ್ತೆ ಆಮೇಲೆ. ನೀನ್ ಸಾಬರ್ ಮಗನ? ಹಾ, ಹಣ್ಣಿ ಸಾಬರ್ ಮಗನ ನೀನು? ಅಣ್ಣ ನೀನು ಸರಿಗ್ ಮಾತಾಡಂಗಿದ್ರೆ ಮಾತಾಡು. ನಾವೇನು ಕೈ ಮಸ್ಕ್ ಆಗೈತೆ ಅಂದ್ವಲ್ಲ, ಅದಕ್ಕೆ ಔಷಧಿ ಹೇಳಿದೆ ಅಷ್ಟೇನೆ. ಅದು ಊಟ ಸೇರಲ್ವಲ್ಲಣ್ಣ, ಹೊಟ್ಟೆ ಒಂಥರ ಕೈ ಕಂಡು ಇದಾಗಿರ್ತದೆ. ಮುಗಿಸ್ ನೋಡ್ಕೋಣ. ಹಾ, ಊಟ ಸೇರಿದ್ರೆ ಅದನ್ನ ನಮ್ ಕೈ ಕಂಡು ಮುಗಿಸ್ ನೋಡೋಣ. ಅಣ್ಣ ತಿರ್ಗಾ ಊಟ ಸೇರಿಲ್ಲ ಅಂದ್ರೆ ಆವಾಗ ಕೇಳಿ ನನ್ಗೆ, ಅದೆಲ್ಲ ಸರಿ ಹೋಗ್ಲಿಲ್ಲ ಅಂದ್ರೆ. ಓ ಇಕ್ಕಪ್ಪ ಪಾಪ, ಇದ್ಯಾವ್ದೋ ಅವರೇ ಕಾಳಿನ ವಿಚಾರಕ್ಕೆ ನಾನು ಊಟ ತಿಂತಾ ಇಲ್ಲ, ಬಿಟ್ರೆ ಕೈ ಮಸ್ಕೇನಾಗಿಲ್ಲ. ಇಕ್ಕು ನಾನು ಯಾವ್ದು ಆರ್ಡರ್ ನೋಡಿ